ನಿಮಗೆಲ್ಲರಿಗೂ ಶುಭ ದಿನವನ್ನು ಕೋರುತ್ತೇನೆ. ನಾನಿಂದು ಮಾತನಾಡಲಿರುವ ವಿಷಯವೇನೆಂದರೆ ಸೈಬರ್ ಕ್ರೈಮ್. ಇದರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಒಂದೇ ವರ್ಷದಲ್ಲಿ 2413 ಕೋಟಿ ಮಂಗಮಾಯ ಅಂದರೆ ಊಹಿಸಿ, ಈ ಸೈಬರ್ ವಂಚನೆ ಅದೆಷ್ಟು ಹೆಚ್ಚಿರಬಹುದು. ಹಾಗಾದರೆ ಈ ಸೈಬರ್ ವಂಚನೆ ಎಂದರೇನು ಎಂದು ತಿಳಿದುಕೊಳ್ಳೋಣ. ತಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚೆಗೆ ಡಿಜಿಟಲ್ ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿರುವುದರಿಂದ ಎಲ್ಲರ ಕೈಯಲ್ಲೂ ವಿಧ ವಿಧದ ಮೊಬೈಲ್ಗಳು. ಮನುಷ್ಯರ ನಡುವೆ ಗೋಡೆ ಹಾಕುವಷ್ಟು ಪ್ರಭಾವಶಾಲಿ ಈ ಗೆಜೆಟ್ಗಳು. ಪ್ರತಿಯೊಂದಕ್ಕೂ ಮೊಬೈಲ್ ಇಂಟರ್ನೆಟ್ಗಳನ್ನು ಬಳಸಿ ಮಾಡುವ ಮೋಸವೇ ಸೈಬರ್ ವಂಚನೆ. ಒಂದು ಲಿಂಕ್, ಒಂದು ಕ್ಲಿಕ್, ಬ್ಯಾಂಕ್ ಖಾತೆ ಬ್ಲ್ಯಾಂಕ್. ಎಷ್ಟೋ ಜನ ವಿದ್ಯಾವಂತರು ಬುದ್ಧಿವಂತರೇ ವಂಚಕರ ಬಲೆಗೆ ಬಿದ್ದು ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಹಾಗಾದರೆ ಇದರಿಂದ ಪಾರಾಗುವ ದಾರಿ ಹೇಗೆ ಎಂದು ಯೋಚಿಸೋಣ. ಒಂದು ಸುಂದರವಾದ ಹೂದೋಟ ನಮ್ಮನ್ನು ಕೈಬೀಸಿ ಕರೆಯುತ್ತದೆ. ಹತ್ತಿರ ಹೋದಾಗ ಹೂಗಳು ನಗುನಗುತ್ತಾ ಸ್ವಾಗತಿಸುತ್ತವೆ. ಒಂದು ಚೆಂದದ ಗುಲಾಬಿ ಹೂ ನಮ್ಮನ್ನು ಆಕರ್ಷಿಸಿದಾಗ ನಾವು ಅದರ ಬಳಿ ಹೋಗಿ ಆತುರದಿಂದ ಕಿತ್ತುಕೊಳ್ಳಲು ಕೈ ಹಾಕಿದರೆ ಅಲ್ಲಿರುವ ಮುಳ್ಳು ಕುಟುಕಿ ನೋವನ್ನುಂಟು ಮಾಡುತ್ತದೆ. ಅದೇ ರೀತಿ ಮೊಬೈಲ್ ಮುಂತಾದ ಆಧುನಿಕ ಡಿಜಿಟಲ್ ಉಪಕರಣಗಳು ನಮ್ಮನ್ನು ತಮ್ಮ ಕಡೆ ಸೆಳೆಯುತ್ತವೆ. ನಾವು ಮುಂದಾಲೋಚನೆ ಇಲ್ಲದೆ ಬೇಕಾಬಿಟ್ಟಿ ಅವುಗಳನ್ನು ಬಳಸಿದರೆ ಸೈಬರ್ ವಂಚನೆಗಳಂಥ ಜಾಲಕ್ಕೆ ಬೀಳುತ್ತೇವೆ. ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡರೆ ನಾವು ಈ ಅಪಾಯದಿಂದ ದೂರವಿರಬಹುದು. ಯಾವುದೇ ಅಪರಿಚಿತ ಲಿಂಕ್ಗಳನ್ನು ತೆರೆಯಬಾರದು. ಅಪರಿಚಿತ ವ್ಯಕ್ತಿಗಳೊಂದಿಗೆ ವೈಯಕ್ತಿಕ ಮಾಹಿತಿಗಳನ್ನು ಹಂಚಿಕೊಳ್ಳಬಾರದು. ಫೋನ್ ಮೂಲಕ ಯಾರಿಗೂ OTP ಕೊಡಬಾರದು. ಸೈಬರ್ ವಂಚನೆಗಳಂತೆ ನಾವು ನಮ್ಮ ಸಾಧನೆಗಳನ್ನು ಮುನ್ನಡೆಸೋಣ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ವಂದನೆಗಳು. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತೇಳಿ ಒಂದು ಮಾತಿದೆ. ಸಣ್ಣದು ಏನಿದೆ ಅದೆಲ್ಲ ಚಂದ. ಸಣ್ಣ ಮಗು ಚಂದ. ಹೂ ಅರಳುವ ಮೊದಲು ಅದರ ಮೊಗ್ಗು ಚಂದ. ಸೊ ಭಾಷಣದಲ್ಲಿ ಕ್ರಿಸ್ತುದಾಸ್ ಸರ್ ಒಂದು 5-6 ಸೆಂಟೆನ್ಸ್ ಬಿಟ್ಟಿ ಅಂತಲ್ಲ? ಹೌದು ಸರ್, ಸ್ವಲ್ಪ ಬಿಟ್ಟಿದ್ದೇನೆ. ನಿಮ್ಮ ಟೈಮಿಗೆ ಮುಗಿಸಿದಲ್ಲ ಅವನು. ಭಯಂಕರ ಕ್ಲೆವರ್ ಇದ್ದಾನೆ. ಒಂದು ಲಿಂಕ್ ತಪ್ಪಿತೋ, ಈಗ ಸರ್ ಹೇಳಿದಾಗೆ ವಾಪಸ್ ಬರಲಿಲ್ಲ, ಪಾಸ್ ಆಗಲಿಲ್ಲ, ಬ್ಲ್ಯಾಂಕ್ ಆಗಲಿಲ್ಲ, ಸೀದಾ ಮುಗಿಸ್ಬಿಟ್ಟ. OTP ನಂತರ ಏನು ಪ್ರಿಪೇರ್ ಮಾಡಿದ್ದೀನಿ ನೀನು? OTP ಯಾರಿಗೂ ಕೊಡಬಾರದು. ಆಮೇಲೆ ಮತ್ತೆ ಅಂದರೆ ನಾವು ಅಂದರೆ ಜಾಗೃತರಾಗಬೇಕು. ಮತ್ತೆ ಈಗ ನೆನಪು ಬಂತ? ನೆನಪು ಬಂತು. ಅದು ಹೇಳು 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 ಹೇಳು. ವಂಚಕರು ಬ್ಯಾಂಕ್ ಅಧಿಕಾರಿಗಳಂತೆ ಮಾತನಾಡುತ್ತಾರೆ ಮತ್ತೆ ಸ್ನೇಹಿತರಂತೆ ನಂಬಿಕೆಯನ್ನು ಮೂಡಿಸುತ್ತಾರೆ. ನೋಡಿ, ಬರ್ತದ ನಿಮಗೆ? ನೋಡಿ, ಬರ್ತದೆ ಸರ್. ಗೊತ್ತಾಯ್ತಾ ಎಷ್ಟು ಬಿಟ್ಟಿದ್ದಾನೆ ಅವ? ಆದರೂ ಕೂಡ ಯಾರಿಗಾದ್ರೂ ಗೊತ್ತಾಯ್ತಾ? ಇದು ಕ್ಲೆವರ್ನೆಸ್. ಏನಂತ ಹೇಳಿದ್ರೆ ಭಾರಿ ಖುಷಿ ಆದದ್ದು. ಕ್ರಿಸ್ಪಿ ಆಗಿತ್ತು. ಏನು ಹೇಳಬೇಕಿತ್ತು ಅಷ್ಟನ್ನು ಹೇಳಿದ್ದಿ. 2-3 ಸೆಂಟೆನ್ಸನ್ನು ಬಿಟ್ಟಿದ್ದಿ. ಅಷ್ಟು ಮಾಡಿದರೆ ಮಾತ್ರ ನಾವು ಡಿಜಿಟಲ್ ವಂಚಕರಿಂದ ಪಾರಾಗಲಿಕ್ಕೆ ಸಾಧ್ಯವಿಲ್ಲ. ಅದು 4-5 ವಿಷಯವನ್ನು ಡಿಜಿಟಲ್ ಅರೆಸ್ಟ್ ಅದನ್ನೆಲ್ಲ ಬಿಟ್ಟಿದ್ದಿ. ಭಾರಿ ಖುಷಿ ಆದದ್ದು ಅಂದರೆ ಎಜುಕೇಟೆಡ್ ಕೂಡ ಫೂಲ್ ಆಗ್ತಾರೆ. ಇದಕ್ಕೆ ಕಾರಣ ಯಾರು ಅಂದರೆ ಎಜುಕೇಟೆಡ್ ಜನರೇ. ಯಾರಿಗೆ ನಿರುದ್ಯೋಗ ಇದೆ, ಎಸ್ಪೆಷಲಿ ದ ಪೀಪಲ್ ಫ್ರಮ್ ಜಾರ್ಖಂಡ್, UP, ಬಿಹಾರ್, ಇವರೇ ಕೂತ್ಕೊಂಡು ಇಂಥದ್ದೆಲ್ಲ ಮಾಡ್ತಾರೆ. ದೇ ಆರ್ ದ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ಸ್. ಅನ್ಎಂಪ್ಲಾಯ್ಮೆಂಟ್ ಇಸ್ ದ ರೀಸನ್ ಫಾರ್ ದಟ್. ಓಕೆ ಸರ್. ಸೊ ಮತ್ತೆ ನಾವು ಏನೋ ಮಾತನಾಡ್ತೇವೆ, ಇಲ್ಲಿ ಒತ್ಕೊಳ್ತೇವೆ. ನಿನ್ನ ಹತ್ರ ಮಾತಾಡುವಾಗ ರಾಬಿನ್ ಹೇಗಿದೆಯಾ ಮತ್ತೆ ವಿಚಾರ ಎಂಥದ್ದು ಒತ್ತು ಬಿಡ್ತೇವೆ. ಆವಾಗಲೇ ಮೆಸೇಜ್ ಬರುವುದು, ಒಂದು ಕ್ಲಿಕ್ಕಿಗೆ ಹೋಗುತ್ತೆ. ಸೊ ಯು ಸ್ಪೋಕ್ ವೆರಿ ವೆಲ್. ನಿನ್ನ ಕಣ್ಣು ಯಾರನ್ನಾದ್ರೂ ಕೂಡ ಮಂಗ ಮಾಡ್ತದೆ ಮಾರೆ. ಸರ್, ಯಾರು ಹೇಳಿದಾರ? ಇಲ್ಲ, ಯಾರು ಹೇಳಿಲ್ಲ ಸರ್. ಯಾರು ಹೇಳಿಲ್ಲ. ಯಾರು ಹೇಳಿಲ್ವಾ? ಇಲ್ಲ ಸರ್. ಇನ್ನು ನಿನ್ನ ಮುಂದೆ ಹೋಗುವಾಗ ಒಂದು ದೃಷ್ಟಿ ಬೊಟ್ಟು ಹಾಕೊಂಡು ಹೋಗೋದು ಒಳ್ಳೇದು ಕಣ್ಣಿನ ಹತ್ತಿರ. ಓಕೆ ಸರ್. ಫಸ್ಟ್ ಪಾಯಿಂಟ್ ರಾಬಿನ್ ಹುಡ್. ನಂಗೆ ರಾಬಿನ್ ಹೆಸರು ಕೇಳಿದಾಗ ಸ್ಟೋರಿ ಆಫ್ ರಾಬಿನ್ ಹುಡ್ ನೆನಪಬೇಕು. ನಾನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಫಸ್ಟ್ ಪಾಯಿಂಟೇ ಅದು. ರಾಬಿನ್ ಬ್ರದರ್, ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಗೊತ್ತಾ ನೀನು. ತುಂಬಾ ಚೆನ್ನಾಗಿ. ಯಾವ ಊರು ನಿಂದು? ಕಲ್ಯಾಣ್ಪುರ್, ಸಂತೆಕಟ್ಟೆ, ಕಲ್ಯಾಣ್ಪುರ. ಓಕೆ, ನೈಸ್. ಎಷ್ಟನೇ ಕ್ಲಾಸು? 9th ಸ್ಟ್ಯಾಂಡರ್ಡ್. ನೈಸ್ ವಾಚ್, ನೈಸ್ ಹಲ್ಲು. ಓಕೆ ಸರ್. ತುಂಬ ಮುಗ್ಧ. ಮತ್ತು ನೀನು ತುಂಬ ಇಷ್ಟ ಆಗ್ತೀಯ, ಯಾಕೋ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ ಆಗ ನಾನು ಮುಂಗಾರು ಮಳೆ ಗಣೇಶ್ ಅವ್ರದ್ದೊಂದು ಇದು ಕೊಟ್ಟೆ. ಅವರು ಇಷ್ಟ ಆಗಿದೆ. ಯಾಕೆ ಸರ್, ನನ್ನ ಅಣ್ಣನೋ ತಮ್ಮನೋ ಚಿಕ್ಕಪ್ಪನ ಮಗನೋ ನೇಬರೋ ನನ್ನ ಕ್ಲಾಸ್ಮೇಟ್ ಥರನೋ ಕ್ಲೋಸ್ ಫ್ರೆಂಡ್ ಥರನೋ ಕಂಡ್ರು. ಅದಕ್ಕೋಸ್ಕರ ಈಗ ಸಡನ್ನಾಗಿ ಎಲ್ಲರ ಜೊತೆಗೆ ನಾವು ಬಹುವಚನದಲ್ಲಿ ಮಾತಾಡುವಾಗ ನಿನ್ನ ಜೊತೆಗೆ ಯಾಕೆ ಅದು ನೀನಂತ ಬಂತು? ಬಿಕಾಸ್ ಯು ಕನೆಕ್ಟೆಡ್. ಸಿ, ದ್ಯಾಟ್ಸ್ ದ ಬ್ಯೂಟಿ ಆಫ್ ಇಟ್. ಆಯ್ತಾ? ಒಂದು. ಆಮೇಲೆ ಈ ಡಿಜಿಟಲ್ ಅರೆಸ್ಟ್ ಬಗ್ಗೆ ಜಸ್ಟ್ ನಿಂದೊಂದು ಗಮನಕ್ಕೆ, ಇತ್ತೀಚೆಗೆ ಒಂದು ಮೋಸ್ಟ್ಲಿ ಡೆಲ್ಲಿಯಲ್ಲಿ ಅಂತ ಅನ್ಸುತ್ತೆ 14 ಕೋಟಿ ಒಬ್ಬರಿಗೆ ವಂಚನೆ ಆಗಿದೆ.
ಓಕೆ ಸರ್. ಅವರು ಕಪಲ್ ಗಂಡ ಹೆಂಡತಿ ತುಂಬ ಸೀನಿಯರ್ ಸಿಟಿಸನ್ಸ್, ಇಬ್ಬರು ಕೂಡ ಹೈಲಿ ಎಜುಕೇಟೆಡ್ ಆ್ಯಂಡ್ ಕ್ವಾಲಿಫೈಡ್, 14 ಕೋಟಿ ರೂಪಾಯಿನ ಕಳ್ಕೊಂಡಿದ್ದಾರೆ. ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದು ಕೂಡ ಅಮೇರಿಕದಿಂದ ಬಂದವರು. ಪೂರ್ತಿ ನಾನು ಅದು ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ನಾನು ಪೂರ್ತಿ ಓದ್ಕೊಂಡಿದ್ದೇನೆ ಅದ್ರ ಬಗ್ಗೆ ಪತ್ರಿಕೆಯಲ್ಲಿ. ಇರಲಿ. ಸೊ ಇಟ್ ವಾಸ್ ವೆರಿ ಶಾರ್ಟ್, ಇಟ್ ವಾಸ್ ವೆರಿ ಸ್ವೀಟ್ ಆ್ಯಂಡ್ ದ ಸಬ್ಜೆಕ್ಟ್ ಇಸ್ ವೆರಿ ವೆರಿ ರಿಲೆವೆಂಟ್. ಎಲ್ಲರೂ ಇದನ್ನು ಏನಂತಂದರೆ, ನೀನು ಸ್ವಲ್ಪ ಎಲ್ಲ ಮೊಬೈಲ್ ಯೂಸ್ ಮಾಡ್ತೀಯಾ? ಕೆಲವೊಮ್ಮೆ ಯೂಸ್ ಮಾಡ್ತೇನೆ ಸರ್. ಅದೇ ಡಿಜಿಟಲ್ ಬಗ್ಗೆ 4 ಜನರಿಗೆ, ಅಂದರೆ ಸೀನಿಯರ್ಸಿಗೆಲ್ಲ, ತಂದೆಗೆ, ತಾಯಿಗೆಲ್ಲ ಸ್ವಲ್ಪ ಹೇಳಬೇಕು. ನೀವು ಸ್ವಲ್ಪ ಜಾಗ್ರತೆ, ನೀನು ಹೇಳಿದ್ರೆ ಕೇಳ್ತಾರೆ. ನೀವು ಸ್ವಲ್ಪ ಜಾಗ್ರತೆ ಆಗಿರಿ. ಮೆಸೇಜ್ ಎಲ್ಲ ಬಂದರೆ ಒಟ್ರಾಶಿ ಒತ್ತಬೇಡಿ, ಆ ಲಿಂಕ್ ಎಲ್ಲ ಬಂದರೆ ಹಾಗೆಲ್ಲ ನೋಡಬೇಡಿ, ಸುಮ್ಮನೆ ಫಾರ್ವರ್ಡ್ ಮಾಡಬೇಡಿ. ನಿನ್ನ ಫ್ಯಾಮಿಲಿಯವರಿಗೆ ಹೇಳು. ನಿನ್ನ ಫ್ಯಾಮಿಲಿಯವ್ರಿಗೆ ಹೇಳಿದ್ರೆ ಕೇಳ್ತಾರಲ್ವಾ? ಯು ನೆವರ್ ನೋ. ಯಾಕೆ ಅಂತಂದರೆ ಸರ್ ಹೇಳ್ದಂಗೆ ಈಗ ಎಲ್ಲರೂ ಫೂಲ್ ಆಗ್ತಿರೋದು ಎಜುಕೇಟೆಡ್ಸೇ. ಆ ಕಾರಣಕ್ಕೋಸ್ಕರ. ಬಟ್ ನೀನು ಚೆನ್ನಾಗಿ ಮಾತಾಡಿದ್ಯಾ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ, ಒಳ್ಳೆ ಪ್ರೆಸೆಂಟೇಷನ್, ತುಂಬ ಇಷ್ಟ ಆಯಿತು. ನೀನು ಒಳ್ಳೆ ಸ್ಪೀಕರ್ ಆಗ್ತೀಯಲ್ಲೋ ಗೊತ್ತಿಲ್ಲ, ಆದರೆ ನೀನು ಲೈಫಲ್ಲಿ ದೊಡ್ಡ ವ್ಯಕ್ತಿ ಆಗ್ತೀಯ. ಅದು ಶೂರ್. ಥ್ಯಾಂಕ್ ಯು ಸರ್.